ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಎದ್ದಾಗಲೇ ಲೇಟ್ ಆಗಿಬಿಟ್ಟಿತ್ತು. ಶಾವಿಗೆ ಉಪ್ಪಿಟ್ಟಾದರೆ ಅರ್ಧ ಗಂಟೆಯಲ್ಲೇ ಮಾಡ್ಬೋದು ಅಂತಂದು ಶಾವಿಗೆ ಉಪ್ಪಿಟ್ಟು ಚೂಸ್ ಮಾಡ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಇವತ್ತಿಬ್ಬರು ಬೇಗ ಎದ್ದಿದ್ದಾರೆ. ಪ್ರೀತು ಪ್ರಾನ್ವಿನೂ ಬೇಗ ಎದ್ದು ಹೆಲ್ಪ್ ಮಾಡ್ತೀವಿ ನಾವು ಒಂದು ಅವ್ರ ದೊಡ್ಡಮ್ಮಂಗೆ ಹೆಲ್ಪ್ ಮಾಡೋಕೆ ಹೋಗಿ ಎಲ್ಲ ಡಬಲ್ ಕೆಲಸ ಕೊಡ್ತಿದ್ದಾರೆ. 2 ತರಲೆಗಳನ್ನ ಸುಧಾರಿಸ್ಕೊಂಡು ತಿಂಡಿ ಮಾಡೋ ಅಷ್ಟೊತ್ತಿಗೆ ಅವರಿಬ್ರಿಗೆ ಕೊಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ಎಷ್ಟೇ ಬೇಗ ಮಾಡ್ತೀನಿ ಅಂದರೂ ಸಣ್ಣ ಮಕ್ಕಳು ಮನೇಲಿದ್ದರೆ ಕೆಲಸನೇ ಸಾಗೋದಿಲ್ಲ ಫ್ರೆಂಡ್ಸ್. ಮನೇಲಿ ಮಕ್ಕಳಿದ್ರೆ ಏನೋ ಒಂಥರ ಖುಷಿ, ಟೈಮ್ ಹೋಗೋದು ಗೊತ್ತಾಗಲ್ಲ, ನೋವನ್ನ ಬೇಗ ಮರೆಸ್ತೇವೆ. ನಮ್ಮ ಮನೇಲಂತೂ ಮಕ್ಕಳು ತುಂಬ ಜನ ಇದ್ದಾರೆ, ಹಾಗಾಗಿ ನಮಗೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಅಂತೂ ಇಂತೂ ಫೈನಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ವೇದಾಂತಕ್ಕೂ ಮುಂದೆ ಇವತ್ತು ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಅದೇ ಒಂದು ಆಶ್ಚರ್ಯ. ಡೈಲಿ ಎಬ್ಬಿಸ್ಬೇಕಿತ್ತು, ಇವತ್ತೇನೋ ಗೊತ್ತಿಲ್ಲ ಅವರೇ ಎದ್ದು ಸ್ನಾನ ಮಾಡ್ಕೊಂಡು ನನ್ನ ತಿಂಡಿಗೋಸ್ಕರ ಕಾಯ್ತಾ ಇದ್ದಾರೆ. ಫೈನಲಿ ತಿಂಡಿ ರೆಡಿ ಆಯಿತು. ಇಬ್ಬರಿಗೂ ತಿಂಡಿ ಹಾಕ್ಕೊಡೋಣ ಅಂತಂದು ಹಾಕ್ಕೊಡ್ತಾ ಇದ್ದೀನಿ. ಅವರು ಸ್ನಾನ ಮಾಡಿ ದೇವ್ರ ಮನೆ ಹತ್ರ ಹೋಗಿ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಶ್ಲೋಕ ಹೇಳಿ ಬಂದು ತಿಂಡಿ ಏನು ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಓ ಸೂಪರ್ ಅಂತ ಕಮೆಂಟ್ ಮಾಡಿದರು. ಅಂತೂ ಇಂತೂ ಅಣ್ಣ ತಂಗಿಗೆ ತಿಂಡಿ ಇಷ್ಟ ಆಯಿತು ಅಂತ ಆಯಿತು. ನಮ್ಮ ಮನೆಯವ್ರದ್ದು ಇವತ್ತು ಲೇಟ್ ಪೂಜೆ ಆಯಿತು. ಅವರಿಗೂ ಟೈಮ್ ಆಗಿರೋದ್ರಿಂದ ಇವತ್ತು ನಮ್ಮ ಬ್ರದರ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಹೋದ್ಮೇಲೆ ಇವ್ರು ತಿನ್ಸೋದಂತೂ ಸರ್ಕಸ್ಸು ಫ್ರೆಂಡ್ಸ್. ತಿನ್ಸೋಕ್ಕೆ ಹಸು ಬರಬೇಕು, ಇಲ್ಲ ಏನಾದರೂ ಬರಬೇಕು. ಇವಳಿಗೊಂದು ಕೋಲ್ ಹಿಡ್ಕೊಂಡಿದ್ದಾಳೆ, ನಾಯಿ ಬರಲಿ ಹೊಡಿತೀನಿ ಅಂತಂದು. ಖುಷಿಯಿಂದ ಇರೋದು ಬಹಳ ಸರಳ, ಆದರೆ ಸರಳತೆಯಿಂದ ಇರೋದು ಬಹಳ ಕಷ್ಟ ಫ್ರೆಂಡ್ಸ್. ಸೊ ಯಾವಾಗಲೂ ನೀವು ಖುಷಿಯಿಂದ ಇರಿ. ನಿಮ್ಮ ಸುತ್ತಮುತ್ತಲಿನವ್ರನ್ನ ಖುಷಿ ಇರ್ಸೋಕ್ಕೆ ಇಷ್ಟಪಡಿ. ನಾನಿಷ್ಟು ಹೇಳೋದು ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಬೈ. ಸಿ ಯು.